ಹ್ಯಾಪಿ ಇಂಟರ್ನ್ಯಾಷನಲ್ ಯೋಗ ಡೇ ಟು ಆಲ್. ನಮ್ಮ ಯೋಗ ಸಂಸ್ಥೆಯಲ್ಲಿ ನಡೆದಂಥ ಯೋಗ ಸೆಲೆಬ್ರೇಷನ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನಮ್ಮ ಯೋಗ ಸೆಂಟರಲ್ಲಿ ನಡೆದಂಥ ಕಾರ್ಯಕ್ರಮ. ನಮ್ಮ ಯೋಗ ಸೆಂಟರ್ ಹೆಸರು ಬಂದು ನಿರಾಮಯ ಯೋಗ ಸೆಂಟರ್. ಈ ವಿದ್ಯಾ ಕೇಂದ್ರದಲ್ಲಿ ಸರಳ ಯೋಗಾಸನ, ಸೂರ್ಯ ನಮಸ್ಕಾರ, ಧ್ಯಾನ, ಪ್ರಾಣಾಯಾಮ, ವಿನ್ಯಾಸ ಯೋಗಗಳನ್ನು ಅಭ್ಯಾಸ ಮಾಡುತ್ತೀವಿ. ನಮ್ಮ ಯೋಗ ಗುರುಗಳ ಪರಿಚಯ ಮಾಡಿಕೊಳ್ಳೋಣ. ನಮ್ಮ ದೇಹ, ಮನಸ್ಸು, ಬುದ್ಧಿ ಸೇರಿಸಿ ಆತ್ಮ ಪರಮಾತ್ಮನನ್ನ ಸೇರಿಸುತ್ತದೆ ಅಲ್ವಾ. ನಮ್ಮನ್ನ ನಾವು ಕಂಡುಕೊಳ್ಳೋದು ಯೋಗ, ನಮ್ಮನ್ನ ನಾವು ಅರ್ಥಕೊಳ್ಳೋದು ಯೋಗ. ಇದೆಲ್ಲ ನಾನು ದಿನ ಕ್ಲಾಸಲ್ಲೇ ಹೇಳ್ತೀವಿ ಅಲ್ಲ, ವಿಶೇಷವಾಗಿ ಅಂತ ಇಲ್ಲ. ಇವತ್ತೇ ಯಾಕೆ ಯೋಗ ದಿನ ಆಚರಣೆ ಮಾಡ್ತಾರೆ ಅಂತ. ನನ್ನ ಯೋಗ ಗುರುಗಳ ಹೆಸರು ಬಂದು ಯಶಸ್ವಿನಿ ಮ್ಯಾಮ್ ಅಂತ. ನಮ್ಮ ಯೋಗ ಗುರುಗಳು ನನಗೆ ಯೋಗದ ಮಹತ್ವವನ್ನು, ಜೀವನ ಶೈಲಿ ಹೇಗೆ ಇಟ್ಕೋಬೇಕು ಅನ್ನೋದನ್ನೆಲ್ಲವನ್ನು ತಿಳಿಸಿಕೊಟ್ಟಿದ್ದಾರೆ. ಅವರು ಯೋಗ ತುಂಬ ಸುಲಭವಾಗಿ ಹೇಳ್ಕೊಡ್ತಾರೆ. ನನ್ನ ಯೋಗ ಪಯಣದಲ್ಲಿ ಅವರ ಬೆಂಬಲಕ್ಕೆ ತುಂಬ ಧನ್ಯವಾದಗಳನ್ನ ಈ ಮುಖಾಂತರ ಹೇಳಕ್ಕೆ ತುಂಬ ಇಷ್ಟಪಡ್ತೀನಿ. ಅವರಿಗೆ ಒಂದು ಆಸೆ ಇದೆ, ಎಲ್ಲರೂ ಯೋಗ ಅಭ್ಯಾಸ ಮಾಡಬೇಕು ಅಂತ ತುಂಬ ಆಸೆ ಅವರಿಗೆ. ನಾನು ದಿನನಿತ್ಯ ಯೋಗ ಮಾಡಿ ನನಗೆ ಆದಂಥ ಕೆಲವೊಂದು ಅನುಭವಗಳನ್ನು ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀನಿ. ನಿತ್ಯ ಯೋಗ ಮಾಡೋದ್ರಿಂದ ಫ್ಲೆಕ್ಸಿಬಿಲಿಟಿ ಹೆಚ್ಚಾಗಿದೆ. ಧ್ಯಾನ ಮತ್ತು ಉಸಿರಾಟ ಅಭ್ಯಾಸಗಳಿಂದ ನನಗೆ ಮನಸ್ಸಿಗೆ ಶಾಂತಿ ಲಭಿಸಿದೆ. ಯೋಗವು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಯೋಗದ ನಂತರ ನನಗೆ ದಿನವಿಡೀ ಹೆಚ್ಚು ಶಕ್ತಿ ಮತ್ತು ಉತ್ಸಾಹದಿಂದ ಇರುತ್ತೀನಿ. ಇದಕ್ಕೆ ಕಾರಣ ಆದ ನಮ್ಮ ಗುರುಗಳಿಗೆ ತುಂಬ ಧನ್ಯವಾದಗಳು. ಈಗ ಯೋಗದ ಇನ್ನೊಂದು ಕಾರ್ಯಕ್ರಮವನ್ನ ನೋಡೋಣ ಬನ್ನಿ. ಯೋಗ ಡೇಯಲ್ಲಿ ನನ್ನ ಸಜೆಷನ್ ಏನಂದ್ರೆ, ಪ್ರತಿಯೊಬ್ಬರು ಯೋಗ ಅಭ್ಯಾಸ ಮಾಡಬೇಕು. ಬ್ಯುಸಿ ದಿನದಲ್ಲೂ ಕೂಡ ಸ್ವಲ್ಪ ಟೈಮ್ ಯೋಗಕ್ಕೆ ಕೊಡಿ. ಅಟ್ಲೀಸ್ಟ್ ಒಂದು ½ an hour ಟೈಮ್ ಸ್ಪೆಂಡ್ ಮಾಡಿ. ಲಾಸ್ಟ್ ಆಗಿ ಒಂದು ಮಾತು ಹೇಳಕ್ಕೆ ತುಂಬಾ ಇಷ್ಟಪಡ್ತೀನಿ. ಏನ್ ಗೊತ್ತಾ, ಪ್ರಪಂಚದಾದ್ಯಂತ ಜನರು ಯೋಗವನ್ನು ಮೆಚ್ಚುತ್ತಿದ್ದಾರಲ್ವಾ. ಅದರಿಂದ ನಮ್ಮ ಸಂಸ್ಕೃತಿಯ ಈ ಯೋಗ ಬೆಳವಣಿಗೆಗಾಗಿ ನಾವು ಶ್ರಮಿಸಲೇಬೇಕು. ಯೋಗ ನಮ್ಮ ಪ್ರಾಚೀನ ಸಂಸ್ಕೃತಿಯ ಭಾಗವಾಗಿದ್ದೆ. ಅದನ್ನು ಕಾಪಾಡಿ ಮುಂದಿನ ತಲೆಮಾರಿಗೆ ಹಂಚಿಕೊಳ್ಳಲೇಬೇಕು. ಇದಕ್ಕೆ ನಾವು ನಮ್ಮ ಪ್ರಯತ್ನವನ್ನು ನಾವು ಮಾಡಲೇಬೇಕು. ಸೊ ದಯವಿಟ್ಟು ಎಲ್ಲರೂ ಯೋಗ ಮಾಡಿ ಆರೋಗ್ಯವಾಗಿರಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಟು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೀವು ಯೋಗವನ್ನು ಉಳಿಸ್ತೀರಾ, ಬೆಳೆಸ್ತೀರಾ ಅಂತ ಅನ್ಕೊಂಡಿದ್ದೀನಿ.